ವಿಷಯ ಏನು ಅಂದ್ರೆ, ಒಬ್ರಿಗೆ ನೀವು ಕಷ್ಟ ಕೊಡುವಾಗ ಅವ್ರ ಮನ್ಸಿನ ನೋವು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅವ್ರ ಮನ್ಸು ಎಷ್ಟೆಲ್ಲ ಒದ್ದಾಡುತ್ತೆ, ಸಂಕಟ ಪಡುತ್ತೆ. ನಿಮ್ಗದ ಯಾವುದು ಬೇಡ. ನೋಡಿ, ನೀವಿನ್ನೂ ಚೆನ್ನಾಗಿ ಮಾತಾಡಿ, ನಂಬಿಸಿ, ದ್ರೋಹ ಮಾಡಿ, ಯಾಮಾರಿಸಿ, ಅವ್ರಿಗೆ ನೋವಾಗ್ಬೇಕು ಅದೇ ರೀತಿ ಮಾತಾಡಿ. ಅವ್ರ ಮುಂದೆ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ, ಅವ್ರ ಹಿಂದೆ ಹೋಗಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕು. ಇನ್ನು ಇದೇ ರೀತಿ ತುಂಬಾ ವಿಷಯಗಳನ್ನ ಮಾಡ್ಬೇಕು ನೀವು. ಆಗ್ಲೇ ಅಲ್ವಾ ನಿಮ್ ಪುಣ್ಯಗಳೆಲ್ಲ ಸುಟ್ಟು ಹೋಗಿ ಪಾಪದ ಮೂಟೆ ನಿಮ್ ಹೆಗಲು ಇರೋದು. ಆದ್ರೆ ಒಂದು ವಿಷಯ ನಾನು ಹೇಳ್ತೀನಿ, ನೀವ್ ಇನ್ನೊಬ್ರಿಗೆ ಏನ್ ಮಾಡ್ತಿದ್ದೀರಲ್ಲ ಇವತ್ತು, ಖಂಡಿತ ಒಂದಿನ ಸಮಯಕ್ಕೆ ಸರಿಯಾಗಿ ಮತ್ತೊಬ್ರಿಂದ ನಿಮ್ಗೆ ಅದೇ ವಾಪಸ್ ಬಂದೇ ಬರುತ್ತೆ. ಅವಾಗ ನೀವ್ ಯೋಚನೆ ಮಾಡ್ತೀರಾ, ಹೀಗೆ ಅಲ್ವಾ ನಾನು ಅವ್ರ ಮನ್ಸನ್ನ ನೋಯಿಸಿದ್ದು, ಹೀಗೆ ಅಲ್ವಾ ಅವ್ರ ಮನ್ಸು ಒದ್ದಾಡಿರುತ್ತೆ, ಕಷ್ಟಪಟ್ಟಿರುತ್ತೆ, ಅವ್ರ ಬಗ್ಗೆ ನಾನು ಹೀಗೆ ಕೆಟ್ಟದಾಗಿ ಮಾತಾಡ್ದೆ ಅಂತೆಲ್ಲ ಆಮೇಲೆ ಯೋಚನೆ ಬರೋದಕ್ಕೆ ಶುರುವಾಗುತ್ತೆ. ಫ್ರೆಂಡು, ನಾವ್ ಇನ್ನೊಬ್ರಿಗೆ ನೋವು ಕೊಡುವಾಗ ಅದ್ರ ತೀವ್ರತೆ ಆಗ್ಲಿ, ಆಘಾತ ಆಗ್ಲಿ ನಮ್ಗೆ ಗೊತ್ತಾಗದೇ ಇಲ್ಲ. ಮಾತಿನ ಭರದಲ್ಲಿ ನಾವ್ ಏನ್ ಮಾತಾಡ್ತಿದೀವೋ ಅವ್ರಿಗೆ ಎಷ್ಟು ನೋವಾಗ್ತಿದ್ಯೋ ಏನು ಅರ್ಥ ಮಾಡ್ಕೊಳಲ್ಲ ನಾವು. ಆದ್ರೆ ಅದೇ ಮತ್ತೊಬ್ರಿಂದ ನಮಗಾಗತ್ತಲ್ಲ, ಅದೇ ವಾಪಸ್ ನಮ್ ಜೀವನಕ್ಕೆ ಬರುತ್ತಲ್ಲ, ಅವತ್ತು ಅರ್ಥ ಆಗತ್ತೆ ಎಷ್ಟು ನೋವು ಅನುಭವಿಸಿರ್ತಾರೆ ಅವರು ಅಂತ. ಅಯ್ಯೋ, ನಿಮ್ ಜೀವನದಲ್ಲಿ ಇದೆಲ್ಲ ಆಗ್ಲಿ ಅಂತ ನಾನು ಶಾಪ ಹಾಕ್ತಿಲ್ಲ